ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ದಿನಾಂಕ 11/8/2024 ಭಾನುವಾರ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317 ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು 2024-25ನೇ ಸಾಲಿನ ಅಧ್ಯಕ್ಷರಾಗಿ ರಜನಿ ರಾಜ್ ರವರು ಆಯ್ಕೆಯಾಗಿ ಪ್ರತಿಜ್ಞಾವಿಧಿ ಬೋಧನಾ ಸ್ವೀಕರಿಸಲಾಯಿತು. ಲಯನ್ ದೇವೇಗೌಡರವರು ಮಾಜಿ ಜಿಲ್ಲಾ ರಾಜ್ಯಪಾಲರು ಹಾಗೂ ಜಿಲ್ಲಾ ಸಂಪುಟ ಸಲಹೆಗಾರರು ಹಾಗೂ ಲಯನ್ ರಾಜಶೇಖರ್ ಅವರು 1ನೇ ಜಿಲ್ಲಾ ಉಪರಾಜ್ಯಪಾಲರು ಹಾಗೂ ಲಯನ್ ಟಿ ನಾರಾಯಣಸ್ವಾಮಿರವರು, ಲಯನ್ ಹರ್ಷರವರು ಜಿಲ್ಲಾ ರಾಯಭಾರಿ ಹಾಗೂ ಲಯನ್ ಸುನೀಲ್ ಕುಮಾರ್ ಅವರು ಜಿಲ್ಲಾ ಮೆಂಬರ್ಶಿಪ್ ಸಂಯೋಜಕರು, ಲಯನ್ ಸುರೇಶ್ ರವರು ವಲಯ ಅಧ್ಯಕ್ಷರು ಹಾಗೂ ಧ್ವನಿ ಲಯನ್ಸ್ ಕ್ಲಬ್ ಬಂಧುಗಳ ಸಮ್ಮುಖದಲ್ಲಿ SSLC ಪರೀಕ್ಷೆಯಲ್ಲಿ 500ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ದಿನ 24-25ನೇ ಸಾಲಿಗೆ ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ನಮ್ಮ ಎಲ್ಲ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರ ಮುಖೇನ ಅವರಿಗೆ ಶುಭ ಕೋರ್ತೇನೆ. ನೀವು ಸ್ವಲ್ಪ ಕ್ಲೋಸಪ್ ಆಗಿ ಅಲ್ಲಿ ಆ ಕಡೆ ಓಕೆ ಸರ್, ನೀವು ಕೊಡಿ ಸರ್, ಅದನ್ನು ಸ್ವಲ್ಪ ಇಟ್ಕೊಳ್ಳಿ ಸರ್, ಹಂಗೆ 1K ಕೊಡ್ತೀನಿ. ಹೌದಾ? ಯಾವಾಗ ಬರೋದು? ಆಯಿತು. ಅದಕ್ಕೇನು ದೀಪನೇ ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ. ದೀಪವನ್ನು ಬೆಳೆದಿದ್ರೆ ನಮಗೆ ಯಾವಾಗಲೂ ಚೆನ್ನಾಗಿದೆ. ಹಿಂದಿನ ಕಾಲದಲ್ಲಿ ನಾವು ನೋಡೋ ಮುಸ್ಸಂಜೆ ಆಗೋದ್ರ ಮುಂಚೆನೇ ದೀಪನ ಹಚ್ಚಿ ಮನೆಯನ್ನು ಬೆಳೆಸಿದಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ನಮ್ಮ ಧರ್ಮದಲ್ಲಿ ನಮಗೆ. ಸೊ ಆ ರೀತಿ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ನಿಮಗೆ ಶುಭಾಶಯಗಳನ್ನು ಕೋರ್ತಾ, ಒಂದು ಹೆಣ್ಮಗಳು ನಾನು 4 ವರ್ಷ ಓದಿಸ್ತೇವೆ ಅವನು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. ನಾನೇ ಫೀಸ್ ಕಟ್ಟಿ ಇವರ ತಾಯಿ ಮನೆಯಲ್ಲಿ ಪಾತ್ರೆ ತೊಳೆದು ಕೂಲಿ ಮಾಡೋ ಹೆಣ್ಮಗಳು. ಇವತ್ತು 45,000 ರೂಪಾಯಿನ ಫೀಸ್ ಬ್ಯಾಲೆನ್ಸ್ ಇದೆ ಅಂತೇಳಿ ಅವ್ರಿಗೆ ಗ್ರ್ಯಾಜುಯೇಷನ್ ಕೊಡ್ತಾನೆ ಹೆಣ್ಮಕ್ಳು. ಇವತ್ತು ಬೆಳಿಗ್ಗೆ ತಾನೇ ಬಂದು ಅಳ್ತಾ ನಮ್ಮ ಮನೆಗೆ ಕೂತಿದ್ದು. ನಮ್ಮ ಹುಡುಗ ಸರ್ ನಿಮ್ಮ ನೋಡ್ಕೊಂಡು ಒಂದು ಬಂದಿದ್ದೆ ಅಂತ ಏನು ಮಾಡಿದೆ. ಸದಸ್ಯತ್ವ ಈಗ ಜಾಸ್ತಿ ಜನಗಳಿದ್ದಷ್ಟು ಸೇವಾ ಕಾರ್ಯಕ್ರಮಗಳು ಜಾಸ್ತಿ ಆಗ್ತದೆ. ಮೋರ್ ಆ್ಯಂಡ್ ಮೋರ್ ಸರ್ವಿಸ್ ಅಂತ ಹೇಳಿ ಈಗ ನಿಮ್ಮಲ್ಲಿ 12 ಜನ ಸದಸ್ಯರಿದ್ದು ಇವಾಗ 5 ಜನ ಸದಸ್ಯರು 17 ಆದರು. ಒಂದು ಸಂಸ್ಥೆ ಸದೃಢವಾಗಿರುವುದಕ್ಕೆ 20 ಸದಸ್ಯರಿಗಿಂತ ಜಾಸ್ತಿ ಇದ್ದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸಂಸ್ಥೆ ಸದೃಢವಾಗಿದೆ, ಸದಸ್ಯರು ಅಂತೇಳಿ ಗುರುತಿಸಲ್ಪಡುತ್ತೆ. ನಾವು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸೇವಾ ಮನೋಭಾವನೆ ಯಾರಿಗಿದೆ ಅಂತ ಗುರುತಿಸಿ ಅವರನ್ನ ಸಂಸ್ಥೆಗೆ ಸೇರ್ಪಡಿಸಿ ಮಾಡತಕ್ಕಂಥ ಜವಾಬ್ದಾರಿ ಇದೆ. ಜೊತೆಗೆ ಈಗ ಇರ್ತಕ್ಕಂಥ ಸದಸ್ಯರು ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಅವರ ಸೇವಾ ಕಾರ್ಯಕ್ರಮಗಳಿರ್ಬೋದು, ಸಭೆ ಸಮಾರಂಭಗಳಿಗೆ ನಾವು ಆಹ್ವಾನ ನೀಡಿ ಅವ್ರನ್ನ ಸಂಸ್ಥೆಯಲ್ಲಿ ಉಳಿಯುವಂತೆ ನೋಡತಕ್ಕಂಥ ಜವಾಬ್ದಾರಿ ನಾವು ಇದು ನಿರ್ವಹಿಸಿದ 24-25ನೇ ಸಾಲಿನಲ್ಲಿ ನಾವು ಸದಸ್ಯರನ್ನ ಎಲ್ಲರೂ ಬದುಕಿಕೊಂಡು ಅವರ ವಿಶ್ವಾಸಗಳಿಂದ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ನಿಮ್ಮ ಮುಖಾಂತರ ನಡೆಯಲಿ. ನಮ್ಮ ಜಿಲ್ಲೆ ಮತ್ತು ನಮ್ಮ ಸಮುದಾಯಕ್ಕೆ ಅಗತ್ಯವಿರತಕ್ಕಂಥ ಸೇವೆಗಳು ದೊರೆಯಲಿ. ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳು ನಿಮ್ಮಲ್ಲಿ ಒಂದು ಚಾಕಚಕ್ಯತೆ ಇದೆ, ಅದನ್ನು ಗುರುತಿಸಿ ಮಾಡ್ತಕ್ಕಂಥ ಒಂದು ಛಲ ಇದೆ. ಅದನ್ನು ನೀವು
ನಮ್ಮನೆ ಕಾಲೇಜು ಶಾಲಾ ಕಾಲೇಜುಗಳನ್ನು ಜಾಸ್ತಿ ಮಾಡಿ ವಿದ್ಯಾರ್ಥಿಗಳಿಗೆ ಕೆಲಸವನ್ನು ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತ, ಜೊತೆಗೆ ತಾವು ಕೂಡ ನಮ್ಮ ಜೋನ್ ಅಡ್ವೈಸರಿ ಕಮಿಟಿಯ ಸದಸ್ಯರಾಗಿರ್ತೀವಿ, ವಲಯಾಧ್ಯಕ್ಷರಾಗಿದ್ದಾಗ ತಪ್ಪದೇ ಹಾಜರಾಗಿ ನಿಮ್ಮ ಏನು 3 ತಿಂಗಳ ವರದಿಯನ್ನು ಅವರಿಗೆ ನೀಡಬೇಕು ಅಂತೇಳಿ ಒಂದು ನೆನಪು ಮಾಡ್ತಾ, ಪ್ರೆಸಿಡೆಂಟ್ ಅಂದರೆ ಅದೆಲ್ಲ ಗುಣಗಳನ್ನು ಬಂದಿದೆ. ಈಗಾಗಲೇ ಪೊಲೈಟ್ ಆಗಿದ್ದೀರಾ, ರೆಸ್ಪೆಕ್ಟಬಲ್ ಆಗಿದ್ದೀರಾ, ಒಮಿನೆಂಟ್ ಇದ್ದೀರಾ, ಸೆಲ್ಫ್ ಮೋಟಿವೇಟೆಡ್ ಆಗಿದ್ದೀರಿ, ಕಾರ್ಯಕ್ರಮಗಳು ಮಾಡೋಣ ಅಂತ ಐಡಿಯಲ್ ಆಗಿದ್ದೀರಾ, ಮತ್ತು ಡಿಪ್ಲೊಮ್ಯಾಟಿಕ್ ಆಗಿ ಕೆಲಸ ಮಾಡ್ತೀರಾ, ಜೊತೆಗೆ ಎಲ್ಲರ ಜೊತೆ ಒಂದು ವಿಶ್ವಾಸವನ್ನು ಕಲಿಸಿ ಅವ್ರಿಗೆಲ್ಲ ಮಾಹಿತಿ ನೀಡ್ತೀರಾ, ಜೊತೆಗೆ ನಾನ್ ಕಾಂಟ್ರವರ್ಸಿಯಲ್ ಕೆಲಸ ಮಾಡ್ತಾ ಇದ್ದೀರಿ, ಟ್ರಾನ್ಸ್ಪರೆನ್ಸಿಯಲ್ ಆಗಿದ್ದೀರಿ. ನೋಡಿ, ಪ್ರೆಸಿಡೆಂಟ್ ಅಂತಂದರೆ ಇಷ್ಟು ಗುಣಗಳಿದೆ, ಅದೆಲ್ಲವನ್ನು ಬಂದಿದೆ. ಸೊ ಹಾಗಾಗಿ ನಾನು ಈ ದಿನ ಮೊದಲನೇ ಜಿಲ್ಲಾ ಉಪರಾಜ್ಯಪಾಲರಾಗಿ ರಜನಿ ರಾಜ್ ಮೇಡಮ್ ಮತ್ತು ತಂಡ 24-25ನೇ ಸಾಲಿಗೆ ಉಪಯುಕ್ತವಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ ಅಂತೇಳಿ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಇನ್ನೂ ಹೆಚ್ಚು ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಭಾಗಕ್ಕೆ ಒಂದು ಹೆಸರು ಗಳಿಸಿದೆ ಅಂತೇಳಿ ನಾವು ಹೇಳ್ಕೊಂತ ಬಂದಿದ್ದೇವೆ. ಆರೋಗ್ಯ ಶಿಬಿರಗಳಿರ್ಬೋದು, ಶಾಲಾ ವಿದ್ಯಾರ್ಥಿಗಳಿರ್ಬೋದು, ಮತ್ತು ಸಾಮಾಜಿಕ ಅರಿವು ಮೂಡಿಸ್ತಕ್ಕಂಥ ಕೆಲಸ ಭಾಳ ಮುಖ್ಯ. ಅದನ್ನು ಕೂಡ ಮೇಡಮ್ ಅವರು ಸುದ್ದಿ ಮುಖಾಂತರ ಅದೊಂದು ಸಮಾಜದ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಿರಂಜನ್ ಅವರು ಕೂಡ ಭಾಳ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಎಲ್ಲಿಗೂ ಫೋನ್ ಮಾಡಿಬಿಡಲ್ಲ ಅವರು, ಸರ್ ಇದು ನನಗೆ ಸಂದೇಹ ಆಗಿದೆ, ಇದು ಏನಾಗಬೇಕು ಏನು ಅಂತೇಳಿ ಮಾಹಿತಿ ಪಡೆದು ಆ ಕೆಲಸ ಪೂರ್ಣ ಆಗೋ ತನಕ ಅವರು ನನ್ನನ್ನು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಆ ಒಂದು ಆಸಕ್ತಿ ನಿರಂಜನ್ ಅವರಿಗಿದೆ. ನೀವು ಕೂಡ ಧನ್ಯವಾದಗಳು, ಒಳ್ಳೆ ಕೆಲಸ ಮಾಡಿದ್ದೀರಿ. ಅದೇ ರೀತಿ ಮುಂದಿನ ಒಂದು ಟೀಮ್ಗೂ ನಿಮ್ಮ ಸಹಕಾರ ಬೇಕು. ಜೊತೆಗೆ ನಮ್ಮ 317 ಜಿಲ್ಲೆ 2022ನೇ ಇಸ್ವಿಯಲ್ಲಿ ರೆಡಿಯಾಯಿತು. ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ಕೊಲಿ ಲೈನ್ ಸಂಸ್ಥೆಯು ಕೂಡ ಸಾಮಾಜಿಕವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲೂ ಒಂದು ಒಳ್ಳೆಯ ಕೆಲಸಿದೆ ಅಂತ ಹೇಳ್ತಾ, ನಾನು ಇವಾಗ ನನ್ನ ಒಂದು ಪ್ರತಿಜ್ಞಾವಿಧಿ ಬೋಧನ ಕಾರ್ಯಕ್ರಮವನ್ನು ಶುರು ಮಾಡ್ತೇನೆ. ಮೊದಲನೆಗೆ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜಶೇಖರ್, ರತ್ನಮ್ಮ, ಗೋರಾ, ಶ್ರೀನಿವಾಸ್, ಸಿದ್ದಪ್ಪಾಜಿ ಮುಂದೆ ಬಂದಿದ್ದೇನೆ. ರಾಜಶೇಖರ್ ಇದ್ದಾರಾ? ರತ್ನಮ್ಮ ಬನ್ನಿ, ಮುಂದೆ ಬನ್ನಿ. ಶ್ರೀನಿವಾಸ್, ಸಿದ್ದಪ್ಪಾಜಿ ಅವರು. ಮಹಿಳೆಯರ ಶೋಷಣೆ ದೌರ್ಜನ್ಯಗಳು ಎದುರಿಸುತ್ತಾರೋ ಅಲ್ಲಿ ಇವರು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅಗ್ರಮಾನ್ಯರು ಎಂಬುದು ಸತ್ಯ. ಇವರು ಯಾವುದೇ ಠಾಣೆಯ ಮೆಟ್ಟಿಲು ಹತ್ತದೆ, ನ್ಯಾಯಾಲಯವನ್ನು ಪ್ರವೇಶ ಮಾಡದೆ ಸುಮಾರು 35-36 ಕೇಸುಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಹಲವಾರು ನ್ಯಾಯಾಧೀಶರು ಕೋರ್ಟಿನ ಅಮೂಲ್ಯ ಸಮಯವನ್ನು ಉಳಿಸಿದ್ದಕ್ಕಾಗಿ ಅವರು ಪ್ರೀತಿ ಮತ್ತು ಗೌರವ ಪಾತ್ರರಾಗಿ ಸನ್ಮಾನಿಸಿದ್ದಾರೆ. 2019 ಮತ್ತು 2020ರಲ್ಲಿ ಬೆಸ್ಟ್ ವುಮೆನ್ ಅವಾರ್ಡ್ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಶಿವಮೊಗ್ಗ ಜಿಲ್ಲೆಯ ಕುವೆಂಪು ವಿಶ್ವವಿದ್ಯಾನಿಲಯದ ಶಂಕರಘಟ್ಟದಲ್ಲಿ ಆಪ್ತ ಸಮಾಲೋಚಕಿಯಾಗಿ ಆಯ್ಕೆಗೊಂಡಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಗತಿ. ಇಂತಹ ದಿಟ್ಟ ನೇರ ಶ್ರೀಮತಿ ಲಯನ್ ರಜನಿ ರಾಜರವರ ಸೇವೆ ನಮ್ಮೆಲ್ಲರಿಗೂ ಹೆಮ್ಮೆಯ, ಸಂತಸದ ಹಾಗೂ ಭಾಗ್ಯದ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ರಜನಿ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಅವಕಾಶವನ್ನು ಕೋರ್ತಾ ಇದ್ದೀನಿ. ರಜನಿ ಧ್ವಜವಂದನೆ ಮತ್ತು ವಿಶ್ವಶಾಂತಿಗಾಗಿ ದಯಮಾಡಿ 1 ನಿಮಿಷ ಮೌನ ಆಚರಿಸಬೇಕು. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಎಂಬುದನ್ನು ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೇಲಾಗಿ ಸೊಗಸಲು
ರಾಷ್ಟ್ರದೊಂದಿಗೆ ನಮ್ಮ ಕೀರ್ತಿ ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಪರಿಚಯವನ್ನ ಮೇಡಮ್ ಲಕ್ಷ್ಮಿ ಮೇಡಮ್ ಪರಿಚಯ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ತೆ. ಶ್ರೀಮತಿ ಲಯನ್ ರಜನಿರಾಜ್ರವರು ಮದ್ದೂರಿನವರು. ಇವರು ಮದ್ದೂರಿನ ಲಯನ್ಸ್ ಕ್ಲಬ್ನ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿಚಾರ ಎಲ್ಲರಿಗೂ ತಿಳಿದಿರುವ ಸಂಗತಿ. ಆದರೆ ಇವರು ಕರ್ನಾಟಕ ಹಾಗೂ ನೆರೆ ರಾಜ್ಯಗಳಲ್ಲೂ ಮನೆ ಮಾತಾಗಿದ್ದಾರೆ. ದಿಟ್ಟ ನೇರ ಸ್ವಭಾವದ ಇವರು ಯಾವುದೇ ಪ್ರಭಾವಕ್ಕೂ ಒಳಗಾಗದೆ, ಆಮಿಷಗಳಿಗೂ ಒಳಗಾಗದೆ, ಎಲ್ಲಿ ಮಹಿಳೆಯರ ಶೋಷಣೆ ದೌರ್ಜನ್ಯಗಳು ಎದುರಿಸುತ್ತಾರೋ ಅಲ್ಲಿ ಇವರು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅಗ್ರಮಾನ್ಯರು ಎಂಬುದು ಸತ್ಯ. ಇವರು ಯಾವುದೇ ಪ್ರಾಣಿಯ ಮೆಟ್ಟಿಲು ಹೊತ್ತದೆ, ನ್ಯಾಯಾಲಯವನ್ನು ಪ್ರವೇಶ ಮಾಡದೆ ಸುಮಾರು 35-36 ಕೇಸುಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಹಲವಾರು ನ್ಯಾಯಾಧೀಶರು ಕೋರ್ಟಿನ ಅಮೂಲ್ಯ ಸಮಯವನ್ನು ಉಳಿಸಿದ್ದಕ್ಕಾಗಿ ಅವರು ಪ್ರೀತಿ ಮತ್ತು ಗೌರವ ಪಾತ್ರರಾಗಿ ಸನ್ಮಾನಿಸಿದ್ದಾರೆ. 2019 ಮತ್ತು 2020ರಲ್ಲಿ ಬೆಸ್ಟ್ ವುಮೆನ್ ಅವಾರ್ಡ್ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಶಿವಮೊಗ್ಗ ಜಿಲ್ಲೆಯ ಕುವೆಂಪು ವಿಶ್ವವಿದ್ಯಾನಿಲಯದ ಶಂಕರಘಟ್ಟದಲ್ಲಿ ಆಪ್ತ ಸಮಾಲೋಚಕಿಯಾಗಿ ಆಯ್ಕೆಗೊಂಡಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಗತಿ. ಇಂತಹ ದಿಟ್ಟ ನೇರ ಶ್ರೀಮತಿ ರಜನಿರಾಜರವರ ಸೇವೆ ನಮ್ಮೆಲ್ಲರಿಗೂ ಹೆಮ್ಮೆಯ, ಸಂತಸದ ಹಾಗೂ ಭಾಗ್ಯದ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ರಜನಿ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀನಿ. ರಜನಿರಾಜ್ ಮೇಡಮ್ ಅವರು ನಾನು ನೋಡಿದ ಮಟ್ಟಿಗೆ ನಮ್ಮ ಸಾವಿತ್ರಿಬಾಯಿ ಫುಲೆ ಸಂಘದ ಒಂದು ಸಮಾರಂಭಗಳಿಗೆ, ಯಾವುದೇ ಸಮಾರಂಭಗಳು ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಾಗ ಅವರು ನಮಗೆ ಮಾರ್ಗದರ್ಶಕರಾಗಿ ಬರ್ತಾ ಇದ್ದಾರೆ. ಜೊತೆಗೆ ಅವರು ಸಮಾಜಮುಖಿಯಾಗಿ ಇಲ್ಲ, ಒಂದು ವೈಯಕ್ತಿಕವಾಗಿ ಸ್ನೇಹಿತರಿಗೂ ಕೂಡ ಅವರು ಸಹಾಯವನ್ನು ಮಾಡ್ತಾರೆ. ಅವರ ಸಹಾಯವನ್ನು ವೈಯಕ್ತಿಕವಾಗಿ ತಗೊಂಡಿರೋ ಒಂದು ಸಣ್ಣ ನಿದರ್ಶನವನ್ನು ಹೇಳ್ತೀನಿ. ನಮ್ಮ ತಂದೆ ತಾಯಿ ಮೈಸೂರಿನಲ್ಲಿ ವೃದ್ಧರಿಗೆ, ತಾಯಿಗೆ ಒಂದು 80 ವರ್ಷ, ತಂದೆಗೆ ಒಂದು 85 ವರ್ಷ ಆಗಿದೆ. ನಮ್ಮ ತಾಯಿ ಯಾವುದೋ ಭೋಗ್ಯದ ಮನೆಯಲ್ಲಿದ್ದರು. ಭೋಗ್ಯದ ಕರಾರು ಅದು ಜೀವಂತಿಕೆಯನ್ನು ಕಳ್ಕೊಂಡಿತ್ತು. ಓನರು ಸುಮಾರು 9 ವರ್ಷಗಳ ಕಾಲ ಯಾವುದೇ ರೀತಿಯ ಮನವಿ ಮಾಡಿದ್ರೆ, ದೂರು ಕೊಟ್ಟರು ಕೂಡ, ಠಾಣೆ ದೂರನ್ನ ರಿಜಿಸ್ಟರ್ ಮಾಡಿದ್ರು ಕೂಡ ಆ ಹಣನ ಸಂದಾಯ ಮಾಡಿರಲ್ಲ. ನಮ್ಮ ರಜನಿರಾಜ್ರವರು ನಮ್ಮ ಈ ಒಂದು ಘಟನೆಯಲ್ಲಿ ಭಾಗಿಯಾಗಿ ಯಾವುದೇ ರೀತಿ ತೊಂದರೆ ಆಗದೆ ಇದ್ದಂಗೆ ಠಾಣೆ ಮೆಟ್ಟಿಲನ್ನು ಹತ್ತಿಸದೆ, ನ್ಯಾಯಾಲಯಕ್ಕೆ ಹೋಗದೆ, ಲಾಯರ್ ಫೀಸನ್ನು ಕಟ್ಟಿಸದೇ ಇರೋ ರೀತಿಯಲ್ಲಿ ನೇರವಾಗಿ ಅವರು ಮಾಹಿತಿ ಅಧಿಕಾರಿಗೆ ಹಣವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅದಷ್ಟೇ ಅಲ್ಲ, ನಾವು ಮಹಿಳೆಯರು ಏನು ಮಾಡ್ತೀವಿ, ಕೆಲವು ಸಾರಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.